ಹಲೋ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಜೆಲ್ಲಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ನ ತೊಗೊಂಡಿದ್ದೀನಿ. ಅದ್ರ ಸಿಪ್ಪೆ ಬರುತ್ತಲ್ಲ ಅದನ್ನು ಮಾತ್ರ ಬಿಡಿಸ್ಕೊಂಡಿದ್ದೀನಿ. ಹಾಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನ್ಯಾಚುರಲ್ ಕಲರಿಗೋಸ್ಕರ ನಾನು ಡ್ರ್ಯಾಗನ್ ಫ್ರೂಟ್ನ ಉಪಯೋಗಿಸಿದ್ದೀನಿ. ಇಲ್ಲಾಂದರೆ ನೀವು ಫುಡ್ ಕಲರ್ನ ಉಪಯೋಗಿಸ್ಬೋದು. ಇವಾಗ ನಾನು ಒಂದು 1/2 ಕಪ್ಪಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಈಗ ಅದು ಫುಲ್ ಮೆಲ್ಟ್ ಆಗೋ ತನಕ ಕಲಿಸ್ಬೇಕಾಗತ್ತೆ. ಈಗ ಇಲ್ಲಿ ಅಗರ್ ಅಗರ್ ಪೌಡ್ರ್ ಅಂತ ಸಿಗುತ್ತೆ. ಎಲ್ಲ ಗ್ರಾಸರಿ ಶಾಪಲ್ಲೂ ನಿಮಗೆ ಸಿಗುತ್ತೆ ಅದು ಅಗರ್ ಅಗರ್ ಪೌಡ್ರ್ ಅಂತ. ಈಗ ನಾನಿಲ್ಲಿ ಒಂದು ತಟ್ಟೆಗೆ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಈ ತಟ್ಟೆನ ಇವಾಗ ನಾನು ಫ್ರಿಜ್ಜಲ್ಲಿ ಇಕ್ತಾ ಇದ್ದೀನಿ, ಫ್ರೀಝರಲ್ಲಿ. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ ನಿಮಗೆ ಈ ಥರ ಜೆಲ್ಲಿ ಟೆಕ್ಸ್ಚರ್ ಬಂದಾಗ ನಿಮ್ಗೆ ಗೊತ್ತಾಗತ್ತಲ್ಲ, ಆವಾಗ ನೀವು ತೆಕ್ಕೊಂಡು ಈ ಥರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂಥರ ಡೈಮಂಡ್ ಶೇಪು ಮತ್ತು ಸ್ಕ್ವೇರ್ ಶೇಪ್ ಬರುತ್ತಲ್ಲ ಆ ಥರ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನಾನು. ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪ್ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಜೆಲ್ಲಿ ಹೆಂಗೆ ಫಾರ್ಮ್ ಆಗಿದೆ, ಎಷ್ಟು ಚೆನ್ನಾಗಿ ಜೆಲ್ಲಿ ಥರನೇ ಬಂದಿದೆ. ನಿಮಗೆ ಜೆಲ್ಲಿ ಟೆಕ್ಸ್ಚರ್ ಬೇಕು ಅಂದರೆ ನೀವು ಅಗರ್ ಅಗರ್ ಪೌಡರ್ನೇ ಉಪಯೋಗಿಸ್ಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನನಗಂತೂ ತಿನ್ನೋಕ್ಕೆ ಆಸೆ ಆಗೋಯಿತು. ಈಗ ನಾನಿಲ್ಲಿ ಹಾಲು ಅಂದರೆ ಬಾಯ್ಲ್ ಆಗಿರಬೇಕು ಹಾಲು. ಆ ಹಾಲಿಗೆ ಇವಾಗ ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಶುಗರ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಅದಕ್ಕೆ ಅಗರ್ ಅಗರ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಡೈರೆಕ್ಟ್ ಮಿಲ್ಕಿಗೆ ಹಾಕ್ಕೊಬೇಡಿ. ನೀವು ಸ್ವಲ್ಪ ನೀರಿಗೆ ಅಗರ್ ಅಗರ್ ಪೌಡ್ರು ನೀರಿಗೆ ಹಾಕ್ಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಪೌಡರ್ನ ಹಾಕಿ. ಈಗ ನಾನಿಲ್ಲಿ ಎಸೆನ್ಸ್ನ ಉಪಯೋಗಿಸ್ತಾ ಇದ್ದೀನಿ. ನಾನಿಲ್ಲಿ ರೋಸ್ ಎಸೆನ್ಸ್ ಹಾಕ್ಕೊಂಡಿದ್ದೀವಿ. ನೀವು ಯಾವ ಎಸೆನ್ಸ್ ಬೇಕಾದರೂ ಹಾಕ್ಕೊಳ್ಳಿ. ವೆನಿಲಾ, ಬೇರೆ ಬೇರೆ ಫ್ಲೇವರ್ ಇರುತ್ತಲ್ಲ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೆಲ್ಲಿ ಮಾಡಿಕೊಂಡಿದ್ರಲ್ಲ ಆ ಜೆಲ್ಲಿನೂ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಿಲ್ಕ್ ಏನಿತ್ತು ಅದು ಪ್ರಿಪೇರ್ ಮಾಡಿದ್ರಲ್ಲ ಮಿಲ್ಕು, ಸೊ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕು ಸ್ವಲ್ಪ ಗಟ್ಟಿ ಬರೋ ತನಕ ನೀವು ಸ್ಟವಲ್ಲೇ ಆರಿಸ್ಬೇಕಾಗತ್ತೆ ಅದನ್ನು. ಇವಾಗ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಹಾಲನ್ನ. ಈಗ ಮೇಲ್ಗಡೆ ಇನ್ನೊಂಚೂರು ಡೆಕೋರೇಷನ್ಗೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಇಲ್ಲಿ ಜೆಲ್ಲಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಹಾಗೆ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿನ ಹಾಕ್ಕೊಳ್ತೀನಿ. ಮೇಲ್ಗಡೆ ಶೋಗೆ ಚೆನ್ನಾಗಿರಲಿ ಅಂದ್ಬಿಟ್ಟು ಮತ್ತೆ ನಾನಿಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಏನಿಲ್ಲ ಅಂದರೂ 1 ಅವರ್ ಫ್ರೀಝರಲ್ಲಿ ಇಕ್ಕಿದ್ದೆ. ಈಗ ನಾನು ಆಚೆ ತೆಗೆದ್ಬಿಟ್ಟು ಇದನ್ನು ಸೈಡ್ಸ್ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ಲೋ ಆಗಿ ಬಿಡಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಜೆಲ್ಲಿ ಹೇಗೆ ಬಂದಿದೆ ಅಂತ. ನನಗಂತೂ ತುಂಬಾ ಖುಷಿ ಆಗೋಯಿತು ನೋಡಿ ಜೆಲ್ಲಿ ಬಂದಿದೆ ಅಂತ. ಈಗ ಒಂದು ಚಾಕು ತಗೊಂಡು ನೀವು ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಕ್ಟ್ಯಾಂಗಲ್ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಜೆಲ್ಲಿ. ಮಾಡಿಕೊಡಿ, ರೆಸಿಪಿನ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ನೀವೇನಾದರೂ ಹೊಸಬ್ರು ಆಗಿದ್ದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.